ಅಯ್ಯೋ ಏನಿದು, ಇಡೀ ಊರ್ ಹೆಂಗಸರೆಲ್ಲ ನಮ್ಮನೆ ಒಳಗಡೆ ಬಂದ್ಬಿಟ್ಟಿದ್ದೀರಲ್ಲ, ಏನ್ ಸಮಾಚಾರ? ಸುಬ್ಬಕ್ಕ, ಹೆಂಗಸರುಗಳ ಮಧ್ಯೆ ನಾನು ಒಬ್ಬ ಗಂಡಸಿದ್ದೀನಿ ಸುಬ್ಬಕ್ಕ. ನಾನು ಗಮನಿಸ್ಲಿಲ್ಲ. ಹಾಗಂತ ಏನೆಲ್ಲ ಈ ತರ ನಮ್ಮನೆ ಕಡೆಗೆ ಬಂದಿದ್ದೀರಾ, ಏನ್ ಸಮಾಚಾರ? ಸುಬ್ಬಕ್ಕ, ಊರಲ್ಲಿ ಎಷ್ಟು ಮಳೆ ಬರ್ತಿದೆ ಅಂದ್ರೆ ಮಳೆ ನಿಲ್ತಿಲ್ಲ ಸುಬ್ಬಕ್ಕ. ನಂಗಂತೂ ಟೆನ್ಷನ್ ಆಗ್ತಿದೆ. ಇಡೀ ಹಳ್ಳ ಎಲ್ಲ ತುಂಬಿ ಊರೊಳಗಡೆವರೆಗೂ ಬಂದ್ಬಿಟ್ಟಿದೆ, ಅಷ್ಟು ಮಳೆ ಸುರಿತಿದೆ. ಯಾಕಂತ ಗೊತ್ತಾಗ್ತಿಲ್ಲ. ಪಕ್ಕದ ದೂರವರೆಲ್ಲಾದ್ರೂ ನಮ್ಮ ಊರಿನ ಮೇಲೆ ಮಾಟ ಮಂತ್ರ ಮಾಡಿಸಿದ್ರ ಏನ್ ಗೊತ್ತಾಗ್ತಿಲ್ಲ ಕಣ್ರಿ ಸುಬ್ಬಕ್ಕ. ಅವ್ರ ಊರಲ್ಲಿ ಮಳೆ ಇಲ್ಲ, ನಮ್ಮೂರಲ್ಲಿ ತುಂಬ ಹರಿತಿದೆ, ಹಳ್ಳಗಳೆಲ್ಲ ಬಾಗ್ಲತ್ರಕ್ಕೆ ಬರ್ತಿದೆ. ಇನ್ ಸ್ವಲ್ಪ ದಿನ ಆದ್ರೆ ಹಳ್ಳ ಎಲ್ಲ ನಮ್ಮ ಮನೆ ಒಳಗಡೆನೆ ಬಂದ್ಬಿಡುತ್ತೆ ಸುಬ್ಬಕ್ಕ. ಹಿಂಗಾದ್ರೆ ನಾವುಗಳು ಬದುಕೋದು ಹಿಂಗೆ. ಅದಕ್ಕೆ ಒಂದು ಕೆಲಸ ಮಾಡೋಣ, ಒಂದು ಭಟ್ರನ್ನ ಕರೆಸಿ ಕವಡೆ ಹಾಕ್ಸಿ ಏನ್ ಸಮಸ್ಯೆ ಆಗಿದೆ ನಮ್ಮ ಊರಿಗೆ, ನಮ್ಮ ಕೈಲಿಂದ ಏನಾದ್ರು ತಪ್ಪಾಗಿದೆಯಾ ಅಂತ ಏನಾದ್ರು ಒಂಚೂರು ವಿಚಾರಿಸಕ್ ನೋಡಿ ಸುಬ್ಬಕ್ಕ. ಸುಬ್ಬಣ್ಣರು ಗ್ರಾಮ ಪಂಚಾಯತಿ ಸದಸ್ಯರಲ್ವೇ, ಅದಕ್ಕೆ ನಾವೆಲ್ಲ ಇಲ್ಲಿಗೆ ಬಂದಿದ್ದು. ನಮ್ಮನೇರು ಗ್ರಾಮ ಪಂಚಾಯತಿ ಸದಸ್ಯರಾದ್ರೇನು, ಮಳೆ ರಾಯಿಂಗೇನ್ ಮಳೆ ನಿಲ್ಲು ಅಂತ ಹೇಳಿ ಮಳೆ ನಿಲ್ಸಕ್ಕಾಗುತ್ತಾ? ನಮ್ಮನೆ ಹತ್ರ ಬಂದಿರಲ್ಲ ನೀವೆಲ್ಲ. ಇಲ್ಲಿ ಬರೋದ್ಬಿಟ್ಟು ಸೀದಾ ಭಟ್ರ ಮನೆಗೆ ಹೋಗಿದ್ರೇನೆ ಸರಿ ಇತ್ತು. ಅಲ್ಲೇ ಕವಡೆ ಹಾಕೊಂಡು 4 ಹೆಜ್ಜೆ ಕೇಳಿಸ್ಕೊ ಬರೋದಲ್ವೇ ಏನ್ ಸಮಸ್ಯೆ ಆಗಿರೋದು ಅಂತ. ಏನೇ ಸಮಸ್ಯೆ ಆದ್ರೂ ಸುಬ್ಬಕ್ಕ ಸುಬ್ಬಣ್ಣ ಅಂತ ನಮ್ಮನೆ ಕಡೆಗೆ ಬಂದ್ಬಿಡ್ತೀರಾ ಹಂಗೆ. ಹಂಗಲ್ ಕಣ್ರಿ ಸುಬ್ಬಕ್ಕ, ಸುಬ್ಬಣ್ಣರು ಒಂಥರ ನಮ್ಮ ಮನೆಯವ್ರ ಥರನೇಯ, ಅಂದ್ರೆ ನಮ್ಮ ಅಣ್ಣ ಇದ್ದಂಗೆ. ಅವ್ರೆಲ್ಲದಕ್ಕೂ ಪರಿಹಾರ ಹುಡಿ ಕೊಡ್ತಾರೆ ಅಂದ್ಬಿಟ್ಟು ನಾವ್ ಇಲ್ಲಿಗೆ ಬರೋದಪ್ಪ. ಸುಮ್ಮನಿರೆ ಸುಬ್ಬಿ, ಊರಿನ ಹೆಂಗಸರೆಲ್ಲ ನಮ್ಮ ಅಕ್ಕ ತಂಗಿರಿದ್ದಂಗೆ, ಅವ್ರ ಸಮಸ್ಯೆ ಎಲ್ಲ ನಮ್ಮ ಸಮಸ್ಯೆ ಇದ್ದಂಗೆ. ನಡೀರಿ ಎಲ್ಲರೂ ಭಟ್ರ ಹತ್ರ ಹೋಗಿ ಕವಡೆ ಹಾಕಿ ಕೇಳಿಸೇ ಬಿಡೋಣ ಏನ್ ಸಮಸ್ಯೆ ಆಗಿರೋದು ಅಂತ. ಇದೆಲ್ಲ ಆಗಿದ್ದು ಕಪ್ಪೆ ಮದುವೆಯಿಂದಾನೆ. ನಾನು ನಿಜ ನಿಜ ಹೇಳ್ಬಿಡ್ತೀನಿ. ಭಟ್ ಹತ್ರ ಇವರೆಲ್ಲ ಹೋಗಿ ಕವಡೆ ಹಾಕಿ ಕೇಳಿಸಿದಾಗ ಮಕ್ಕಳೆಲ್ಲ ಸೇರ್ಕೊಂಡು ಕಪ್ಪೆ ಮದುವೆ ಮಾಡಿದಾವೆ ಅಂತೆಲ್ಲ ನಿಜ ಗೊತ್ತಾಗ್ಬಿಟ್ರೆ ಎಲ್ಲರೂ ನಮಗೆ ಅಲ್ಲಿಂದನೇ ಗಣ್ಣೆ ಇಟ್ಕೊಂಬಂದು ತಲೆಗೆ ಹೊಡಿತಾರೆ. ಅದ್ರ ಬದಲು ಇಲ್ಲೇ ಸತ್ಯ ಒಪ್ಕೊಂಡ್ಬಿಟ್ರೆ ಅಷ್ಟು ಒದೆ ಬೀಳೋದು ತಪ್ಪುತ್ತೆ ಕಣೆ. ಸ್ವಲ್ಪ 1-2 ಒದೆ ಬೀಳ್ತವೆ, ಇಲ್ಲಾಂದ್ರೆ ನಾಯಿ ನರಿ ಕೊಡ್ದಂಗ್ ಹೊಡಿತಾರೆ ಕಣೆ ಊರವರೆಲ್ಲ ಸೇರ್ಕೊಂಡು. ಇಷ್ಟು ಜನ ಇದ್ದಾಗ ವಿಚಾರ ಹೇಳ್ಬಿಟ್ರೆ ಒಳ್ಳೇದು. ಗಿರೀಶ, ಸುಮ್ಮನೆ ನಿಂತ್ಕೊಳ್ಳೋ. ಭಟ್ರು ಬರೀ ಡೋಂಗಿ ಕಣೋ, ಏನೋ ಒಂದು ಹೇಳ್ಬಿಡ್ತಾರೆ. ನಿನಗೆ ಅದೆಲ್ಲ ಗೊತ್ತಾಗಲ್ಲ. ಆ ಭಟ್ರು ಸುಮ್ಮನೆ ಸುಳ್ಳು ಹೇಳ್ತಾರೆ, ನಿಜ ಏನು ಹೇಳಲ್ಲ. ಸುಮ್ಮನಿದ್ಬಿಡು. ಇಲ್ಲ ಚುಪ್ಪಿ, ನಾನಂತೂ ನಿಜ ಹೇಳ್ತೀನಿ. ನನಗಂತೂ ಹೊಡ್ತ ತಿನ್ನಕ್ಕಾಗಲ್ಲ. ಸರಿ ನಡೀರಿ ಅತ್ಲಾಗಿ, ಎಲ್ಲರೂ ಭಟ್ರ ಹತ್ರ ಹೋಗಿ ಕವಡೆ ಹಾಕಿ ಕೇಳಿಸೇ ಬಿಡೋಣ. ನಿಂತ್ಕೊಳ್ಳಿ, ಎಲ್ಲರೂ ನಿಂತ್ಕೊಳ್ಳಿ. ಯಾಕ ಅಡ್ಬಾಯ್ ಹಾಕ್ತೀಯ ಗಿರೀಶ? ಏನೋ ಒಳ್ಳೆ ಕೆಲ್ಸಕ್ಕೆ ಹೋಗ್ತಿದೀವಿ ಭಟ್ರ ಮನೆ ಕಡಿಕೆ, ಅದ್ಯಾಕೆ ನಿಂತ್ಕೊಳ್ಳಿ ಅಂತ ಅಡ್ಬಾಯ್ ಹಾಕ್ತೀಯ? ಸುಮ್ಮನಿರು. ಅಜ್ಜಿ, ನಮ್ಮೂರಲ್ಲಿ ಏನ್ ಸಮಸ್ಯೆ ಆಗಿದೆ, ಯಾಕೆ ಈ ತರ ಮಳೆ ಸುರಿತಾ ಇದೆ ಅಂತ ನನಗೆ ಗೊತ್ತು ಅಜ್ಜಿ. ಇದಕ್ಕೆಲ್ಲ ಕಾರಣ ಊರಲ್ಲಿರೋ ಮಕ್ಕಳೇ. ಏನ್ ಬಡ ಅಂತ ಬಿಡ್ಕಂತಿದ್ಯಾ? ನಿಜ ಹೇಳು, ಮಕ್ಕಳೇ ಕಾರಣ ಆಗ್ತಾರೆ ಮಳೆ ಬರಕ್ಕೆ. ಅಯ್ಯೋ, ಮಳೆ ರಾಯನೇ ಸಿಟ್ಟು ಮಾಡ್ಕೊಂಡಿರ್ಬೇಕು ನಮ್ಮ ಊರಿನ ಮೇಲೆ. ಅಜ್ಜಿ, ಅದು ಸಿಟ್ಟು ಮಾಡ್ಕೊಂಡಿರೋದು ಮಳೆ ರಾಯ ಅಲ್ಲ ಕಣಜ್ಜಿ, ಕಪ್ಪೆ ರಾಯ. ತಾಯಿ ಬಂದಂಗೆ ಮಾತಾಡ್ತಿದ್ಯಲ್ಲ, ಯಾಕೆ ನಿದ್ದೆ ಪೂರ್ತಿ ಆಗಿಲ್ವಾ? ಏನು ಅರ್ಧಂಬರ್ಧ ನಿದ್ದೆ ಮಾಡ್ಕೊಂಡ್ ಬಂದಿದ್ಯಾ? ಹೆಂಗ ಕತೆ ಗಿರೀಶ? ಸುಮ್ಮನಳಿಕೋಗು, ಅಚ್ಚಕಟ್ಟ ಹೊಟ್ಟು ತುಂಬ ತಿಂದು ಬಿತ್ಕೋಗು. ಸುಬ್ಬಕ್ಕ, ಅವ್ನು ಏನು ಹೇಳ್ತೀಯಾನೆ ಅಂತ ಒಂಚೂರು ಕೇಳಿಸ್ಕೊಳ್ಳಿ ಸುಬ್ಬಕ್ಕ. ಏನಾಯ್ತು ಗಿರೀಶ ಹೇಳೋ, ಒಂಚೂರು ನೀಟಾಗಿ ಹೇಳು. ಯಾವ ಕಪ್ಪೆ ಮುನಿಸ್ಕೊಂಡಿದೆ ನಮ್ಮ ಮೇಲೆ? ಅದು ನಾವು ಹುಡುಗಿರ್ ಗ್ರೂಪ್, ಹುಡುಗರ ಗ್ರೂಪ್ ಎಲ್ಲ ಸೇರ್ಕೊಂಡು 2 ಕಪ್ಪೆ ಹಿಡಿದ್ಬಿಟ್ಟು ಆಮೇಲೆ 2 ಕಪ್ಪೆಗೆ ಮದುವೆ ಮಾಡಿಸ್ಬಿಟ್ವಿ ನಿನ್ನೆ. ಮದುವೆ ಮಾಡಿಸಿ ಕಪ್ಪೆಗಳನ್ನ ಬಾವಿಗೆ ಬಿಟ್ಟು ಮನೆಗೆ ಬರೋದ್ರಷ್ಟೊಳಗಡೆ ಮಳೆ ಶುರು ಆಗ್ಬಿಡ್ತು. ನಂಗೆ ಯಾಕೋ ಡೌಟ್ ಹೊಡಿತು, ಇದು ಕಪ್ಪೆ ಮದುವೆದೇ ಎಡವಟ್ಟು ಅಂತ ಅನ್ಕಂಡೆ ಸುಬ್ಬಕ್ಕ, ಅನ್ಕಂಡೆ. ಎಲ್ಲೋ ಏನೋ ಯಾಮಾರ್ಬೇಕು, ಯಾರೋ ಏನಾದ್ರು ಮಾಡ್ಸಿರ್ಬೇಕು, ಇಲ್ಲ ಯಾರೋ ಏನಾದ್ರು ಮಾಡಿರ್ಬೇಕು ಅಂತ. ಅದಕ್ಕೆ ನಮ್ಮ ಊರಲ್ಲಿ ಬಿಡದಂಗೆ ಇಷ್ಟು ಮಳೆ ಬರ್ತಿರೋದು. ನೋಡಿ, ಸಿಗಾಕೊಂಡ್ರಲ್ಲ ನಿಮ್ಮನೇಲೆ ಕಳ್ರು. ಆಂಟಿ, ನಾವಿಬ್ರು ಏನ್ ಕಳ್ರಲ್ಲ. ಆ ಗ್ರೂಪಲ್ಲಿ ನಿಮ್ಮ ಮಗಳು ಕೂಡ ಇದ್ಲು ಗೊತ್ತಾ? ಅವಳದೇ ಐಡಿಯಾ. ಅವ್ರ ಅಜ್ಜಿ ಹೇಳಿದ ಸ್ಟೋರಿನ ನಮ್ಮ ಹತ್ರ ಬಂದು ಹೇಳಿ, ಚಿಂಕಿನೇ ಈ ತರ ಎಲ್ಲ ಮದ್ವೆ ಮಾಡ್ಸೋಣ ಕಪ್ಪೆಗೆ ಅಂತ ಪ್ಲಾನ್ ಮಾಡಿದ್ದು. ಏನು, ನಮ್ ಚಿಂಕಿದ ಐಡಿಯಾನ? ಇವತ್ತು ಮನೆಗೆ ಹೋಗಿ ಅವಳಿಗೆ ಕಾಲ್ ಮುರಿತೀನಿ. ನೀವುಗಳು ಏನ್ರೋ ಇದು ಮಕ್ಕಳೆಲ್ಲ ಸೇರ್ಕೊಂಡು ಕಪ್ಪೆ ಮದುವೆ ಮಾಡ್ಸಿರಾ? ಏನೋ ನಮ್ಮ ಅಮ್ಮ ಹೇಳ್ತಿದ್ಲು, ಕಪ್ಪೆ ಮದುವೆ ಮಾಡ್ಸಿದ್ರೆ ನಿಜವಾಗ್ಲೂ ಊರಲ್ಲಿ ಧಾರಾಕಾರ ಮಳೆ ಸುರಿಯುತ್ತೆ ಅಂತ. ಈ ಮಳೆ ಹೆಂಗ್ ನಿಲ್ಸೋದು? ಊರ್ ತುಂಬಾ ಮಳೆ ಸುರಿದು ಹೋಗ್ತಿದೆ. ನಿಮ್ಗಳಿಗೆಲ್ಲ ಹೊಡಿಯದ ಬಡಿಯದ ಒಂದು ಗೊತ್ತಾಗ್ತಿಲ್ಲ. ಏನ್ ಕೆಲಸ ಮಾಡಿದೀರ ನೀವೆಲ್ಲ? ನಡೀರಿ, ಈಗಲೇ ಅರ್ಜೆಂಟಾಗಿ ಭಟ್ರ ಮನೆ ಹತ್ರ ಹೋಗ್ಲೇ ಬರ್ಬೇಕು. ಹೋಗ್ಬಿಟ್ಟು ಕೇಳ್ಬೇಕು ನಾವು, ಈ ಕಪ್ಪೆ ಮದುವೆ ಮಾಡಿಸ್ಬಿಟ್ಟಿದ್ದಾರೆ ಮಕ್ಕಳು, ಇದನ್ನ ಹೆಂಗ್ ತಪ್ಸೋದು, ಮಳೆ ಹೆಂಗ್ ನಿಲ್ಸೋದು ಅಂತ ಅವ್ರ ಹತ್ರನೇ ಪರಿಹಾರ ಕೇಳ್ಬೇಕು. ಹ್ಞೂನ್ರಿ ಸುಬ್ಬಕ್ಕ, ಇಲ್ಲಾಂದ್ರೆ ಮನೆ ಮಠ ಎಲ್ಲ ಮುಳುಗ್ ಹೋಗ್ಬಿಡುತ್ತೆ. ಅಯ್ಯೋ, ಈ ತಲೆಹಟ್ಟೆ ಮಕ್ಕಳಿಂದ ನನ್ ಗದ್ದೆ ಎಲ್ಲ ನೀರ್ ತುಂಬ್ಕೊಂಡು ಹಾಳಾಗೋಯ್ತು. ಅದ್ರಲ್ಲಿ ನಿಮ್ ಮಗನೂ ಇದಾನೆ ಆಂಟಿ. ಯಾರು ಏನು ನಮಗ್ ಬೈಬೇಡಿ, ಎಲ್ಲರ ಮಕ್ಕಳು ಆ ಗ್ರೂಪ್ ಅಲ್ಲಿ ಇದಾರೆ. ಹಂಗಾಗಿ ನೀವೆಲ್ಲ ಅಡ್ಜಸ್ಟ್ ಮಾಡ್ಕೊಬೇಕು. ಇವಾಗ ಭಟ್ರ ಹತ್ರ ಹೋಗಿ ಕೇಳೋಗಿ ಏನ್ ಪರಿಹಾರ ಅಂತ. ನಡೀರಿ, ಫಸ್ಟ್ ಹೋಗಿ ವಿಚಾರಿಸ್ಕೊಂಡು ಇದಕ್ಕೇನಾದ್ರೂ ಒಂದು ಪರಿಹಾರ ಮಾಡೋಣ. ಫಸ್ಟ್ ಭಟ್ರ ಹತ್ರ ಹೋಗ್ಬಿಟ್ಟು
ಏನ್ ಪರಿಹಾರ ಅಂತ ಕೇಳ್ಕೊ ಬರ್ತೀನಿ. ಆಮೇಲೆ ನಿಮ್ಮಿಬ್ರಿಗೂ ಜಾಡ್ಸ್ ಒದ್ದಿ ತುಳಿದು ಹಾಕ್ಬಿಡ್ತೀನಿ, ನೋಡ್ತೀರಿ. ಮಕ್ಳು ಸೇರ್ಕೊಂಡು ಊರ್ ಹಾಳು ಮಾಡ್ತವೆ ಅಂತ ಸುಮ್ಮನೆ ಹೇಳಕ್ಕಲ್ಲ. ಇಂಥ ತಲೆಹಾಟೆ ಕೆಲಸ ಮಾಡಿ ಊರ್ ತುಂಬಾ ಮಳೆ ನೀರು ತುಂಬ್ಕೊಳ್ಳೋ ತರ ಮಾಡಿದ್ದಾರೆ. ಈ ಮಳೆ ಹೆಂಗಾರು ಮಾಡಿ ನಿಲ್ಲಿಸ್ಬೇಕಲ್ಲಪ್ಪ. ನೋಡ್ದಾ, ನೀನೇ ಹೇಳಿ ಸಿಗಾಕೊಂಡೆ ಗಿರೀಶ. ನಾವ್ ಹೇಳಲಿಲ್ಲ ಅಂದ್ರೆ ಗೊತ್ತೇ ಆಗ್ತಿರ್ಲಿಲ್ಲ. ಭಟ್ರೆಲ್ಲ ಸುಮ್ನೆ ಕವಡೆ ಹಾಕಿ ದೇವ್ರು ಮುನಿಸ್ಕೊಂಡಿದ್ದಾನೆ, ಒಂದ್ ಹೋಮ ಮಾಡಿಸಿ ಅಂತೆಲ್ಲ ಹೇಳ್ತಾರೆ ಕಣೋ. ನೀನ್ ಸುಮ್ನೆ ಸತ್ಯ ಬಾಯ್ ಬಿಟ್ಬಿಟ್ಟೆ. ಇವಾಗ ಬೇಗ ಎಲ್ಲಾರ್ನು ಮೀಟಿಂಗ್ ಕರಿ. ಮೀಟಿಂಗಿಗ ಯಾಕೆ ಚುಪ್ಪಿ? ಸುಮ್ನೆ ಎಲ್ಲ ತಪ್ಪನ್ನು ಚಿಂಕಿ ಮೇಲೆ ಹಾಕ್ಬೇಕು. ಚಿಂಕಿನೊಬ್ಳನ್ ಬಿಟ್ಟು ಎಲ್ಲಾರ್ನು ಇಲ್ಲಿ ಮೀಟಿಂಗ್ ಕರಿ. ಚಿಂಕಿನೇ ಹೇಳಿದ್ದು ಇದನ್ನೆಲ್ಲ ಮಾಡಕ್ಕೆ, ಅದಕ್ಕೆ ಮಾಡಿದ್ವಿ ಅಂತ ಅವಳ ಮೇಲೆ ಹಾಕಿದ್ರೆ ನಾವು ಬಚಾವಾಗ್ಬೋದು. ಚಿಂಕಿ ಅಮ್ಮನೇ ಗ್ರೂಪಲ್ಲಿ ಜೋರು, ನಮಗೆಲ್ಲ ಬೈಯಕ್ ಬರದೆ ಅವರು. ಅವ್ರ ಮೇಲೆ ಹಾಕ್ಬಿಟ್ರೆ ನಾವೆಲ್ಲ ಬಚಾವಾಗ್ತೀವಿ. ಸರಿ ಚುಪ್ಪಿ, ಆಯ್ತು. ಚಿಂಕಿನೊಬ್ಳನ್ ಬಿಟ್ಟು ಎಲ್ಲಾರ್ನು ಇವಾಗ್ಲೇ ಮೀಟಿಂಗ್ ಕರಿತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಎಲ್ಲ ಸೇಫ್ ಆಗಿದ್ವಿ. ಗಿರೀಶನೇ ನಮ್ಮನ್ನೆಲ್ಲ ತಗ್ಲಾಕ್ಬಿಟ್ಟ. ಭಟ್ರು ಏನು ನಿಜ ಹೇಳಲ್ಲ, ಅವ್ರು ಸುಮ್ಮನೆ ಏನೋ ಒಂದು ಸುಳ್ಳು ಹೇಳ್ತಾರೆ. ಆದರೆ ಗಿರೀಶನೇ ಸತ್ಯ ಬಾಯ್ಬಿಟ್ಟ, ನಾವೆಲ್ಲ ತಗ್ಲಾಕೊಂಡ್ಬಿಟ್ವಿ. ಈಗ ಹೇಗಾದರೂ ಮಾಡಿ ನಾವು ಚಿಂಕಿ ಮೇಲೆ ಎತ್ತಾಕ್ಬೇಕು ಎಲ್ಲನೂ. ಅವಾಗಲೇ ನಾವು ಬಚಾವಾಗಕ್ಕೆ ಸಾಧ್ಯ. ಇಲ್ಲಾಂದರೆ ಎಲ್ಲರೂ ಸೇರ್ಕೊಂಡು ನಮಗೆ ತುಂಬ ಬೈತಾರೆ. ವಿಡಿಯೋನ ಇಷ್ಟ ಆಗಿದ್ರೆ ಎಲ್ಲರೂ ಲೈಕ್ ಮಾಡಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಏನಾಗುತ್ತೆ ಅಂತ ಎಲ್ಲರೂ ನೋಡೋಕ್ಕೆ ವೆಯ್ಟ್ ಮಾಡ್ತಾ ಇರಿ. ನೆಕ್ಸ್ಟ್ ವಿಡಿಯೋಗೋಸ್ಕರ ವೆಯ್ಟ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಬಾಯ್ ಬಾಯ್.